ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿಂತಕರ ಚಾವಡಿ ಅನಿಸಿಕೊಂಡಿರತಕ್ಕಂಥ ವಿಧಾನ ಪರಿಷತ್ಗೆ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಇತಿಹಾಸ ಮಾಧ್ಯಮ ಸೇರಿದಂತೆ ಏನು ಅರ್ಹ ಅಭ್ಯರ್ಥಿಗಳನ್ನು ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕಂತೇಳಿ ವಿಧಾನ ಪರಿಷತ್ತಿನ ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ಸ್ವತಃ CM ಮತ್ತು DCMಗೆ ಬಗ್ಗೆ ಪತ್ರ ಬರೆದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ವಿಧಾನ ಪರಿಷತ್ಗೆ ಯಾರು ಬರಬೇಕಂತೀರಿ, ಯಾರು ಬರಬಾರ್ದು ಅಂತೀರಿ? ವಿಧಾನ ಪರಿಷತ್ತಿಗೆ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಕಾನೂನಿದೆ. ಏನಂದ್ರೆ ಒಟ್ಟು 75 ಪೋಸ್ಟ್ ಅದಾವೆ, 75 ಇದಾವೆ. 75ರಲ್ಲಿ 11 ಸ್ಥಳಗಳಿಗೆ ನಮ್ಮ ರೂಲ್ಸ್ ಪ್ರಕಾರ 171(3) ಪ್ರಕಾರ 5ನೇ ಖಂಡದ ಪ್ರಕಾರ ಇಲ್ಲೇ ಕಲೆ ಸಾಹಿತ್ಯ ಮತ್ತು ನಾಟಕ, ಆಮೇಲೆ ಈ ನಿಮ್ಮ ಮಾಧ್ಯಮದವರು ಹಿಂಗೆ ಬರಬೇಕಂತ. ಇನ್ನು ನೋಡಿ, ಮಲ್ಲಿಕಾರ್ಜುನ ಮರಸೂರವರು, ಗಂಗೂಬಾಯಿ ಹಣಗಲ್ ಅವರು, ಆಮೇಲೆ ಅನಂತನಾಗ, ಮುಖ್ಯಮಂತ್ರಿ ಚಂದ್ರು, ಶ್ರೀನಾಥ, ಜಯಮಾಲ, ಉಮಾಶ್ರೀ, ತಾರಾ, ಆರತಿ, DV ಗುಂಡಪ್ಪ, HN ನಾಗೇಗೌಡರು, ಸರಿತಾ ಕುಸುಮ ದೇಸಾಯಿ ಅವರು, ದೊಡ್ಡರಂಗೇಗೌಡ, ಸಿದ್ಧಲಿಂಗಯ್ಯ, ಹನುಮಂತಯ್ಯ, H ನರಸಿಂಹಯ್ಯ, MPL ಶಾಸ್ತ್ರಿ, ಪದ್ಮಾವತಿ ವಿಠಲರಾವ್, ಇಶಾಜುದ್ದೀನ್, ದೊರೆಸ್ವಾಮಿ ನಾಯ್ಡು, ವೆಂಕಟಯ್ಯ, P ರಾಮಯ್ಯ, ಖಾದ್ರಿ ಶಾಮಣ್ಣ ಇಂಥವರೆಲ್ಲ ಬರ್ತಿದ್ರು. ಯಾಕಂದ್ರೆ ಇದೊಂದು ತತ್ವ ಏನಂದ್ರೆ, ಇವರು ಚುನಾವಣೆ ನಿಂತು ಇಂಥ ಕಾಲದಾಗ ಚುನಾವಣೆ ಎದುರಿಸುವಂಥದ್ದು ಶಕ್ತಿ ಇರೋಂಗಿಲ್ಲ. ಅವ್ರ ಕಡೆ ಬುದ್ಧಿ ಇರ್ತಿದೆ, ಅವ್ರ ಕಡೆ ಭಾಳಷ್ಟು ಐಡಿಯಾ ಇರ್ತಾವೆ. ಈ ರಾಜ್ಯಕ್ಕೆ ಸಹಾಯ ಆಗುವಂಥವು, ರಾಜ್ಯಕ್ಕೆ ಹೆಲ್ಪ್ ಆಗುವಂಥದ್ದು ಅವ್ರ ಕಡೆ ವಿಚಾರಗಳಿರ್ತಾವೆ. ಅವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಬಂದರೆ ಏನಾಗ್ತಿದೆ ಅಂದ್ರೆ, ಅವ್ರಿಗೆ ಸದನದ ಮುಖಾಂತರ ಅವರ ಪ್ರತಿಭೆಯನ್ನು ಏನು ಹೊರಗೂಡಿಸಿ ಎಲ್ಲ ಇಡೀ ರಾಜ್ಯ ಜನತೆಗೆ ಗೊತ್ತಾಗೋಂಗೆ ಆಗುತ್ತೆ. H ನರಸಿಂಹ ಎಜುಕೇಷನ್ ಬಂತು. ಎಜುಕೇಷನ್ ಸಿಸ್ಟಮ್ದಾಗ ಹೆಂಗೈತಪ್ಪ ಅಂದ್ರೆ, ಈ ಪದ್ಧತಿ ಹೇಳಿದ್ರು ಅವರು, ಹುಲಿ ಅಂತಿರ್ತೈತಿ. ಈಗ ಹುಲಿ ಎದ್ದದನ್ನು ಹೂ ತೆಗೆದು ಮಾಡಿಬಿಟ್ಟು ಇಲಿ. ಅದಕ್ಕೆ ಅಂದ್ರೇನು, ಹುಲಿ ಅಂದ್ರೆ 4 ಕಾಲು, 1 ಬಾಲು, 2 ಕಣ್ಣು ಹಿಂಗಿರ್ತಾವೆ. ಒಂದೊಂದು ಕಣ್ಣಿಗೆ ಒಂದೊಂದು ಮಾರ್ಸು, ಒಂದು ಕಾಲಿಗೆ ಒಂದು ಮಾರ್ತಾ ಇರ್ತದೆ. ಇಲಿ ಹುಲಿ ಅನ್ನೋ ಕಡೆ ಹೂ ತೆಗೆದು ಹಾಕಿದರೆ ಹಂಗೆ ಐತಲ್ಲ, ಅದಕ್ಕೊಂದು ಮಾರ್ಕ್ಸ್ ಕೊಡಿ ಅಂತ ಹೇಳಿದ್ರಂತ ಎಜುಕೇಷನ್ ಸಿಸ್ಟಮ್. ಹಿಂಗೆ ಇಡೀ ಸದನಕ್ಕೆ ಬೆಳಕನ್ನು ತೋರಿಸುವಂಥವ್ರಿದ್ರು, ಅಂಥವರೆಲ್ಲ ಇರ್ತಿದ್ರು. ಮತ್ತೀಗ H ನರಸಿಂಹಯ್ಯ ಅವರು, ಆಮೇಲೆ ಇವರು ದೊಡ್ಡರಂಗೇಗೌಡರು ಇದ್ದರು ಮೊನ್ನೆ, ಆಮೇಲೆ ನಮ್ಮ ಹಿಂದೆ ಯಾರು ದೊರೆಸ್ವಾಮಿ ನಾಯ್ಡು ಇದ್ದರು ನೋಡಿ. ದೊರೆಸ್ವಾಮಿ ನಾಯ್ಡು ಎಜುಕೇಷನಲಿಸ್ಟ್ ಅವ. ಹೀಗೆಲ್ಲ ಅಂಥವ್ರಿಗೆ ಈಗ ತಾರಾ, ಉಮಾಶ್ರೀ ಇಂಥವ್ರು. ಉಮಾಶ್ರೀ ಬಂದಾಳ, ಆಕಿ ನಾಮಿನೇಟ್ ಅಲ್ಲ, ಆಕಿ ಇದರಿಂದ ಬಂದಾಳ. ಹೀಗಾಗಿ ಇವ್ರಿಗೆ ಏನಂದ್ರೆ, ಈ ಸಿದ್ಧಲಿಂಗಯ್ಯ ಅವರಿದ್ದರು. ಸಿದ್ಧಲಿಂಗಯ್ಯ ಅವರು ದೇವ್ರ ಬಗ್ಗೆ ಅದರ ಬಗ್ಗೆ ಎಷ್ಟು ಚಂದ ಮಾತಾಡೋದು. ಮತ್ತು ಸದನ ಭಯಂಕರ ಟೆನ್ಷನ್ ಇರ್ತೈತಲ್ಲ, ಆ ಟೆನ್ಷನ್ದಾಗ ಇವ್ರು ಯಾರು ಎದ್ದು ಒಂದು ಜೋಕನೋ ಒಂದು ಏನೋ ಹೇಳಿಬಿಟ್ರೆ ಸದನ ಶಾಂತ ಆಗೋದು, ಸುಸೂತ್ರ ನಡೆಯೋದು. ಅದಕ್ಕೆ ನಾ ಏನಂತೀನಿ,